ಬೆಂಗಳೂರು ಟೆಂಪಲ್ಸ್ ಎಪಿಸೋಡ್ 39ನೇ ಭಾಗದಲ್ಲಿ ನಾವು ನೋಡ್ತಿರುವಂತ ದೇವಸ್ಥಾನ ನಿಜ ಇದು ಬೆಂಗಳೂರಲ್ಲೇ ಇದೆಯಾ ಅಂತ ಡೌಟ್ ಬರುತ್ತೆ. ಅಷ್ಟೊಂದು ವಿಶೇಷವಾದ ಯಾರಿಗೂ ಪರಿಚಯ ಇಲ್ಲದ ಪ್ರದೇಶದಲ್ಲಿರೋ ದೇವಸ್ಥಾನ ಇದು. ಇದ್ರ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ನಮ್ಮ ಪೇಜ್ ನ ಮರಿದೆ ಫಾಲೋ ಮಾಡ್ಕೊಳ್ಳಿ. ಹೌದು, ಈ ದೇವಸ್ಥಾನ ಬೇರೆ ಯಾವುದು ಅಲ್ಲ, ಸ್ವರ್ಣಮುಖಿ ದೇವಸ್ಥಾನ. ಇಲ್ಲಿಗೆ ನೀವು ಬರ್ಬೇಕು ಅಂದ್ರೆ ಶ್ರೀ ಚಂಪಕಧಾಮ ದೇವಸ್ಥಾನದ ಹಿಂದೆ ಸುಮಾರು 3 ಕಿಲೋಮೀಟರ್ ನೀವು ಕಾಲ್ದಾರಿಲಿ ನಡ್ಕೊಂಡು ಬರ್ಬೇಕಾಗುತ್ತೆ. ವಹಿನಿಗಿರಿ ಬೆಟ್ಟ ಹತ್ಕೊಂಡು ಮುಂದೆ ಹೋದ್ರೆ ಒಂದ್ ಕಾಲ್ದಾರಿ ಸಿಗುತ್ತೆ. ಅಲ್ಲಿಂದ ನೀವು ನಡ್ಕೊಂಡು ಹೋದ್ರೆ ಹೋಗೋ ದಾರಿ ಪೂರ್ತಿ ತುಂಬಾನೇ ಸೈಲೆಂಟ್ ಆಗಿ ಸುಂದರವಾಗಿರುತ್ತೆ. ಒಬ್ಬೊಬ್ರೆ ಹೋಗಕ್ ಹೋಗ್ಬೇಡಿ, ಅಷ್ಟೊಂದು ಸೇಫ್ ಇಲ್ಲ. ಗುಂಪಾಗಿ ಹೋಗಿ 3 ಕಿಲೋಮೀಟರ್ ಆದ್ಮೇಲೆ ನಿಮ್ಗೆ ಸ್ವರ್ಣಮುಖಿ ಕಲ್ಯಾಣಿ ಸಿಗುತ್ತೆ. ಇದನ್ನ ಪಾಪ ವಿನಾಶಿನಿ ಅಂತಾನು ಹೇಳ್ತಾರೆ. ಇಲ್ಲಿ ನೀವು 3 ಹುಣ್ಣಿಮೆ ಮತ್ತೆ 3 ಅಮಾವಾಸ್ಯೆಗಳು ಬಂದು ಸ್ನಾನ ಮಾಡಿದ್ರೆ ನಿಮ್ ಪಾಪಗಳೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತಾನು ಹೇಳ್ತಾರೆ. ಈ ಕಲ್ಯಾಣಿಯ ವಿಶೇಷ ಏನಂದ್ರೆ ಕಲ್ಯಾಣಿಯ ದಟ್ಟದಲ್ಲಿ ಆಂಜನೇಯನ ವಿಗ್ರಹವನ್ನು ಕೆತ್ತಿದ್ದಾರೆ. ವರ್ಷಕ್ಕೊಮ್ಮೆ ಕಲ್ಯಾಣಿಯಲ್ಲಿ ಇರೋ ನೀರನ್ನು ಖಾಲಿ ಮಾಡಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾರೆ. ಈ ಕಲ್ಯಾಣಿಯ ನೀರಿಗೆ ಹಲವಾರು ರೋಗಗಳ ನಿವಾರಣೆ ಮಾಡೋ ಶಕ್ತಿ ಇದೆ ಅಂತಾನು ಹೇಳ್ತಾರೆ. ಜೊತೆಗೆ ಇಲ್ಲಿ ನಿಮ್ಗೆ ಲಕ್ಷ್ಮಿ, ಗಣಪತಿ, ಹನುಮಾನ್, ಶಿವ ಅಂತ ಪುಟ್ಟ ದೇವಸ್ಥಾನಗಳು ಇದೆ. ನೀವ್ ಯಾರಾದ್ರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ದೇವಸ್ಥಾನ ಯಾವ ತರ ಇದೆ ಅನ್ನೋದನ್ನ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ. ಥ್ಯಾಂಕ್ ಯು.